ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅವಳು ಅವನಿಗಾಗಿ ಕಾಫಿ ಮಾಡಿ ಕಪ್ಪಿಗೆ ಬಗ್ಗಿಸ್ತಿದ್ಲು. ಯಾವುದೋ ಸಿಂಪಲ್ ಸೀರೆಯಲ್ಲಿ ಕೂದಲನ್ನು ಬನ್ ಕಟ್ಟಿ ತನ್ನ ಪಾಡಿಗೆ ಕೆಲಸದಲ್ಲಿದ್ದ ಶ್ರೇಯಾನ ನೋಡಿ ತ್ರಿಶೂಲ್ ಮನಸ್ಸು ಒಂದೆಚ್ಚೆ ಮುನ್ನಡೆಯುವ ಮನಸ್ಸು ಮಾಡಿತ್ತು. ತ್ರಿಶೂಲ್, ಕಾಫಿ ಎಂದು ಇನ್ನೇನು ಅವನ ಕಡೆ ನೋಡಬೇಕು ಅಷ್ಟರಲ್ಲಿ ಅವನೇ ಅವಳ ಬೆನ್ನಿಗೆ ಬೆಚ್ಚಗೆ ಅಪ್ಪಿದ್ದ. ಕಾಫಿ ಕಪ್ನ ಅಲ್ಲೇ ಇಟ್ಟ ಶ್ರೇಯಾಳ ಉಸಿರು ಹಾದಿ ತಪ್ಪಿತು. ತ್ರಿಶೂಲ್, ಬಿಡಿ ಎಂದು ಮೆತ್ತಗೆ ರಾಗ ತೆರೆದ್ಲು. ಆದರೆ ಜೋರಾಗಿ ಹೇಳೋ ಧೈರ್ಯ ಇಲ್ಲ. ಹೇಳಿದ್ರೆ ಆತ ಸುಮ್ಮನೆ ಬಿಡ್ತಾನ, ಮತ್ತೆ ಮುನಿಸ್ಕೊಳ್ತಾನೆ ಅನ್ನೋ ಭಯ. ಅವಳ ಕಿವಿಯಲ್ಲಿ ಮೆತ್ತಗೆ, ಶ್ರೇಯಾ, ನಾನೊಂದು ಮಾತು ಹೇಳಲಾ ಎಂದು ಕೇಳಿದವನ ಕಡೆ ತಿರುಗುವ ಶ್ರೇಯಾ, ಹೇಳಿ ಎಂದಳು. ನಮ್ಮ ಮದುವೆಗೆ 108 ಶಕ್ನ ಬರುತ್ತೆ ಅಂತ ನನಗೆ ಈಗ ಅನ್ನಿಸ್ತದೆ ಎಂದ. ನಿನ್ನೆವರೆಗೂ ಅಷ್ಟು ಧೈರ್ಯದಲ್ಲಿದ್ದವನಿಗೆ ದಿಢೀರೆಂದು ಈ ರೀತಿ ಮಾತಾಡುವ ಹಾಗೆ ಏನಾಯಿತು? ತನ್ನಲ್ಲೇ ಹೇಳ್ಕೊಂಡವಳು ಮತ್ತೇನೋ ಹೇಳೋ ಮುನ್ನವೇ ಅವಳ ಕೈ ಹಿಡಿದು, ಬಟ್ ಟ್ರಸ್ಟ್ ಮೀ, ಏನಾದರೂ ನಾನೇನು ಕೈ ಬಿಡಲ್ಲ. ನೀನು ಮೂರನೆಯವರೇನೇ ಹೇಳಿದ್ರು ಅವ್ರ ಮಾತಿಗೆ ಕಿವಿ ಕೊಡದೆ ಏನೇ ಇದ್ರೂ ನೇರವಾಗಿ ತ್ರಿಶೂಲ್ ಭೂಷಣ್ ಹತ್ರನೇ ಬಂದು ಹೇಳಬೇಕು, ಓಕೆನಾ ಎಂದ. ಅವಳಿಗೆ ಯಾಕೆ ಇವನು ಈ ರೀತಿ ಹೇಳ್ದ ಅಂತ ಗೊತ್ತಾಗಲಿಲ್ಲ. ಆದರೆ ತಲೆ ಆಡಿಸಿದ್ಲು. ಗುಡ್, ಮತ್ತೆ ಈಗ ಕಾಫಿ ಕೊಡಿ ಟೀಚರ್ ಎಂದು ನಗುತ್ತಾ ಕೇಳಿದ. ಹಾಂ ತಗೊಳ್ಳಿ ಎಂದು ಕಾಫಿ ಕಪ್ ಕೊಡ್ತಿದ್ದವಳ ಕೈಯಿಂದ ಕಾಫಿ ಪಡೆದವನು ಅವಳ ಕೈನ ಬಿಡಲಿಲ್ಲ. ಹಾಗೆ ಕೈನೊಮ್ಮೆ ಅವಳನ್ನೊಮ್ಮೆ ನೋಡಿ, ಟೀಚರ್, ನನಗೆ ನಿಮ್ಮನ್ನು ನನ್ನ ಇಷ್ಟದ ಹಾಗೆ ಮುಟ್ಟಿ ಮಾತಾಡ್ಸೋಕ್ಕೆ ಬೇಗ ರೈಟ್ಸ್ ಕೊಡ್ತೀರಾ ಎಂದು ಕೇಳಿದ. ಇಲ್ಲ ಎನ್ನಲು ಅವಳಿಗೆ ತಾನೇ ಹೇಗೆ ಸಾಧ್ಯ? ತಲೆ ಆಡಿಸಿದ್ಲು. ತಕ್ಷಣ ಅವಳನ್ನು ತನ್ನೆತಿಗೆ ಒರಗಿಸಿಕೊಂಡವನು ಅಜ್ಜ ಕೂಡ ಅವಳನ್ನು ಒಪ್ಪದೇ ಇದ್ದದ್ದು ನೆನೆದು ಬೇಸರಗೊಂಡ. ಅವನೆದಿಗೆ ಒರಗಿದ್ದ ಶ್ರೇಯಾ ಕಣ್ಗಳು ಸಹ ತುಂಬಿ ಬಂತು. ಯಾಕೋ ತ್ರಿಶೂಲ್ಗೆ ಶ್ರೇಯಾನ ಮದುವೆ ಆಗೋಕ್ಕೆ ಸ್ವಲ್ಪ ಹೋರಾಟ ನಡೆಸಬೇಕೆಂದು ಅರಿವಾಗಿತ್ತು. ಯಾಕೆಂದು ಆತ ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ಮನಸ್ಸಲ್ಲೇ ಆಲೋಚಿಸಿದ್ದ. ಅವಳಿಗೂ ತ್ರಿಶೂಲ್ ಅಪ್ಪುಗೆಯನ್ನು ಬಿಡೋ ಮನಸ್ಸೇ ಇಲ್ಲ. ಆ ಅಪ್ಪುಗೆಯಲ್ಲೇನೋ ನೆಮ್ಮದಿ ಹುಡುಗಿಗೆ. ಮಮ್ಮ ಎಂದು ಓಡಿ ಬರುವ ಚೆಂಟು ವಾಟರ್ವರ್ಡ್ಗೆ ಲೇಟ್ ಆಯಿತು ಎಂದಾಗಲೇ ತ್ರಿಶೂಲ್ ಶ್ರೇಯಾನ ಬಿಟ್ಟು, ಹೋಗಿ ರೆಡಿಯಾಗಿ ಟೀಚರ್ ಎಂದ. ಹಾಂ, ಕಾಫಿ ತಣ್ಣಗಾಯಿತು, ನಾನು ಬಿಸಿ ಮಾಡ್ತೀನಿ, 1 ನಿಮಿಷ ಎಂದು ಕಾಫಿ ಬಿಸಿ ಮಾಡಲು ಮುಂದಾದವಳ ಕೈ ಹಿಡಿದು, ಅವಶ್ಯಕತೆ ಅಲ್ಲ, ನೀವು ಹೋಗಿ, ನಾನು ಮಾಡ್ಕೊಳ್ತೇನೆ, ಇದು ನಮ್ಮನೆ ತಾನೇ ಎಂದ ನಗುತ್ತಾ. ಕೊಂಚ ನಕ್ಕು ಹೋದಳು. ಇತ್ತ ವೃಷಭ್ ಮನೆಯಿಂದ ಕೆಲಸಕ್ಕೆ ಹೋದ ನಂತರ ಮೌಲ್ಯ ಒಬ್ಳೆ ಎಲ್ಲಿಗೋ ಹೊರಟಿದ್ಲು. ಇನ್ನೇನು ಅವಳು ಬಾಗ್ಲಾಚೆ ಹೋಗಬೇಕು. ಮೌಲ್ಯ ಒಬ್ಳೇನಾ, ನಾನು ಕೂಡ ಬರಲ ಜೊತೆಗೆ ಎಂದು ಕೇಳ್ತಾಳೆ. ಯಾರೂ ಅಲ್ಲ, ವಿಭಾ. ಎಲ್ಲಿಗೆ ಎಂದು ಕೇಳಿದರೆ ಅಪಶಕುನವೆಂದು ಆ ರೀತಿ ಕೇಳಿದ್ಲು. ಬೇಡ ಅಕ್ಕ, ನೀವು ಆರಾಮಾಗಿ ಮನೇಲಿರಿ, ನಾನು ನನ್ನ ಆಂಟಿ ಮನೆಗೆ ಹೋಗಿ ಬರ್ತೀನಿ, ಅವರನ್ನು ನೋಡಿ ಜಾಸ್ತಿ ದಿವಸ ಆಯಿತು ಎಂದಳು ತೊದಲುತ್ತಾ. ಮೌಲ್ಯಗೆ ಮೊದಲಿಂದ ಒಂದು ಸುಳ್ಳನ್ನು ಸರಿಯಾಗಿ ಹೇಳಿ ಅಭ್ಯಾಸನೇ ಇಲ್ಲ. ಮೌಲ್ಯ, ವೃಷಭ್ಗೆ ಅವ್ರಂದ್ರೆ ಆಗಲ್ಲ, ನೀನು ಅಲ್ಲಿಗೆ ಹೋದರೆ ಅದು ವೃಷಿಗೆ ಗೊತ್ತಾದರೆ ಕಷ್ಟ ಎಂದು ವಿಭಾ ಹೇಳುವಾಗ, ಇಲ್ಲ ಅಕ್ಕ, ನಾನಲ್ಲಿ ಜಾಸ್ತಿ ಹೊತ್ತು ಇರಲ್ಲ, ಪ್ಲೀಸ್ ವೃಷಿಗೆ ಹೇಳಬೇಡಿ, ನಾನು ಅರ್ಧ ಗಂಟೆ ಬಂದುಬಿಡ್ತೀನಿ, ನನಗೆ ಆಂಟಿನ ಒಂದ್ಸತಿ ನೋಡಿ ಬರೋಣ ಅಂತ ಮನಸ್ಸಾಗಿದೆ ಅಷ್ಟೇ ಎಂದಳು. ಸರಿ, ಹೋಗಿ ಬೇಗವಾ ಎಂದವಳು ಸುಮ್ಮನೆ ಮನೆ ಒಳಗೆ ನಡೆದ್ರೆ, ಥ್ಯಾಂಕ್ಸ್ ಅಕ್ಕ ಎಂದ ಮೌಲ್ಯ ಮನೆ ಹೊರಗಡೆ ನಡೆದ್ಲು. ಸರಸರನೆ ಮನೆ ಈಚೆ ಬಂದವಳು ನೇರವಾಗಿ ಹೋಗಿದ್ದು ಯಾವುದೋ ಸೈಬರ್ ಸೆಂಟರ್ಗೆ. ಮನಸ್ಸಲ್ಲಿ ತಾನು ಮಾಡ್ತಾ ಇರೋದು ತಪ್ಪೋ ಸರಿನೋ ಎಂಬ ಗೊಂದಲವಿದ್ರೂ ಹುಡುಗಿಗೆ ಈಗ ಬೇರೆ ದಾರಿ ಕಾಣಿಸ್ಲಿಲ್ಲ. ಹೇಳಿ ಮೇಡಮ್ ಎಂದು ಅಂಗಡಿಯವನು ಕೇಳಿದಾಗ, ಅಣ್ಣ, ಗೂಗಲ್ ನೋಡಿ, ನಿಮ್ಮ ಅಂಗಡಿ ಇಮೇಲ್ ಐಡಿಗೆ ಒಬ್ಬೊಬ್ಬರು ಫೋಟೋ ಕಳಿಸಿದೆ, ಅದರ ಕಾಪಿ ತೆಗೆದುಕೊಡ್ತೀರಾ ಎಂದ್ಲು. ಇಂಥ ಐಡಿಯಾ ಮಾಡೋದ್ರಲ್ಲಿ ಎತ್ತಿದ ಕೈ ಅವಳು. ಯಾವ ಮೇಲ್ ಐಡಿ ಎಂದು ಆತ ಅವನ ಅಂಗಡಿಯ ಮೇಲ್ ಐಡಿ ತೆರೆದು ನೋಡ್ದ. ಮೌಲ್ಯ ಯಾವುದೋ ಹೊಸ ಮೇಲ್ ಐಡಿ ಕ್ರಿಯೇಟ್ ಮಾಡಿ ಕಳಿಸಿದ್ಲು. ಅದನ್ನು ತೆರೆದವನಿಗೆ ಒಂದು ಫೋಟೋ ಕಂಡಿತ್ತು. ಇದೇನಾ ಮೇಡಮ್ ಎಂದು ಕೇಳಿದ. ಹಾಂ ಹೌದು, ಅದೇ ಫೋಟೋ, ಕಾಪಿ ತೆರೆದು ಕೊಡ್ತೀರಾ, ಸ್ವಲ್ಪ ಅರ್ಜೆಂಟ್ ಇದೆ ಎಂದು ಕೇಳಲು ಆತ ಕಲರ್ ಕಾಪಿ ತೆರೆದು ಕೊಟ್ಟ. ಫೋಟೋ ತೆಗೆದುಕೊಂಡವಳು, ಅಬ್ಬಾ, ಭಾವನ್ ಫೋಟೋ ಸಿಕ್ಕಾಯ್ತು, ಇನ್ನವರನ್ನು ಹುಡುಕೋದಷ್ಟೇ ಬಾಕಿ ಎಂದು ಆಲೋಚಿಸಿ, ಅಣ್ಣ, ಕಂಪ್ಯೂಟರ್ ಅರ್ಧ ಗಂಟೆ ಬಳಸ್ಬೋದಾ ಎಂದು ಕೇಳಿದ್ಲು. ಯೂಸ್ ಮಾಡಿ ಮೇಡಮ್, ಚಾರ್ಜ್ ಮಾಡ್ತೀವಿ ಎಂದ. ಸರಿ ಎಂದವಳು ಒಳಗಡೆ ಕಂಪ್ಯೂಟರ್ ಬಳಸ್ತಾ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಮಾಡೋದರ ಕುರಿತು ಸ್ಟಡಿ ಮಾಡಿದ್ಲು. ಅವಳು
ಡೇಟಾ ಇಂಜಿನಿಯರಿಂಗ್ ಕಲಿತವಳು. ಹೀಗಾಗಿ ಇವೆಲ್ಲ ಅವಳಿಗೆ ನೀರು ಕುಡಿದಷ್ಟು ಸುಲಭವಾಗಿತ್ತೋ ಏನೋ. ಆದರೆ ಅಕೌಂಟ್ ಹ್ಯಾಕ್ ಮಾಡಲು ಆಗಲಿಲ್ಲ. ಕಡೆಗೆ ಯಾವುದೋ ಫೇಕ್ ಅಕೌಂಟ್ ತೆರೆದು ಭಾವನ ಅಕೌಂಟ್ಗೆ ಒಂದು ಮೆಸೇಜ್ ಹಾಕಿದ್ಲು. ಅವನು ಇನ್ನು ಅವಳ ಮೆಸೇಜ್ ಹಾಕೋ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಲಿಲ್ಲ. ಕಾದು ಕಾದು ಸುಸ್ತಾಗಿ ನಾಳೆ ಒಂದು ಸಲ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದಾರ ಅಂತ ನೋಡೋಣ ಎಂದ್ಕೊಂಡು ಹೊರ ಬಂದ್ಲು. ಶ್ರೇಯಾ ಹಾಗೂ ತ್ರಿಶೂಲ್ ಪುಟಾಣಿ ಚಿಂಟು ಜೊತೆಗೆ ವಾಟರ್ ವರ್ಲ್ಡ್ಗೆ ಬಂದಾಗಿತ್ತು. ಟಿಕೆಟ್ ಪಡೆದು ಪುಟಾಣಿಯನ್ನು ಎಲ್ಲ ರೀತಿಯ ಆಟಗಳನ್ನು ಆಡಿಸೋಕೆ ಶುರು ಮಾಡಿದ್ರು. ಚಿಂಟುಗೆ ಒಬ್ಬ ತಂದೆಯಾಗಿ ಏನೆಲ್ಲ ಕರ್ತವ್ಯ ಮಾಡಬಹುದು ಅದೆಲ್ಲ ಮಾಡ್ತಿದ್ದ ತ್ರಿಶೂಲ್. ಪುಟಾಣಿ ಜೊತೆಗೆ ನೀರಿನಲ್ಲಿ ಹಿಡಿದು ಪುಟಾಣಿಯಂತೆಯೇ ಆಟವಾಡ್ತಾ ಚಿಂಟುಗೆ ಒಳ್ಳೆ ಕಂಪ್ನಿ ಕೊಡ್ತಿರೋದು ನೋಡ್ತಿದ್ದವಳ ಮನಸ್ಸು ಏನನ್ನೋ ಹೇಳು ಹೇಳು ಎಂದು ಒತ್ತಾಯಿಸಿತು. ತ್ರಿಶೂಲ್ಗೆ ನೋಡ್ತಾ ದೂರದಲ್ಲೇ ನಿಂತಿದ್ಲು ಹೊರತು ಹತ್ರ ಹೋಗ್ಲಿಲ್ಲ. ಆಗ ಅವಳ ಕಣ್ಣ ಮುಂದೆ ಸಣ್ಣ ಹಳೆ ನೆನಪು ಬರೋಕೆ ಕಾಡೋಕೆ ಶುರು ಮಾಡ್ತು. ಫ್ಲಾಶ್ ಬ್ಯಾಕ್. ಆಗಷ್ಟೇ ಪುಟಾಣಿ ಚಿಂಟು ಅಮ್ಮನ ಒಡಲಿಂದ ಹೊರ ಬಂದಿದ್ದ. ನರ್ಸ್, ಗಂಡು ಮಗು ಎಂದಿದ್ದು ಶ್ರೇಯಾ ಕಿವಿಗೆ ತಂಪೆನಿಸಿ ಕಣ್ಮುಚ್ಚಿದ್ಲು. ಮತ್ತೆ ಕಣ್ತೆರೆಯುವ ಮುನ್ನ ಅವಳ ಕಿವಿಗೆ ಬಿದ್ದ ಮಾತುಗಳು ಅವಳನ್ನ ತಾನ್ಯಾಕೆ ಬದುಕಿದೀನಿ ಎಂಬ ನೋವುಟ್ಟಿಸಿತು. ಅಮ್ಮ, ಇವಳನ್ನ ಭಾವ ಸುಮ್ಮನೆ ಬಿಟ್ಟು ಹೋಗಿರಲ್ಲಮ್ಮ, ಇವಳಿಂದಾನೇ ಹೋಗಿರೋದು. ಇವಳಿಗೆ ಭಾವನ ಮೇಲೆ ಅನುಮಾನದ ಭೂತ ಇದೆಯಲ್ಲ, ಅದೇ ಮುಖ್ಯ ಕಾರಣ ಭಾವ ಬಿಟ್ಟು ಹೋಗೋಕ್ಕೆ ಎಂದು ಕೂಗಾಡ್ತಿದ್ದ ಮೌಲ್ಯ ಮಾತುಗಳ ಜೊತೆಗೆ ಅವಳ ಮುಂದೆ ಈ ರೀತಿ ಹೇಳ್ಬೇಡ ಮೌಲ್ಯ, ಅವಳು ಮೊದಲೇ ಸೂಕ್ಷ್ಮೆ, ಈಗ ಆಡೋ ಮಾತೆಲ್ಲ ಅದು ಎಂದು ತಾಯಿ ಮಂಗಳ. ಅಮ್ಮ, ನೀನೇ ನೋಡಿಲ್ವಾ ಅವಳು ನನ್ನ ಬಾಬಾ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡಿದ್ಲು ರಾತ್ರಿ ಅಂತ ಎಂದು ಮೌಲ್ಯ. ಈಗ ಸುಮ್ಮನಿರು ಮೌಲ್ಯ, ಅವಳ ಪರಿಸ್ಥಿತಿ ಈಗ ಸರಿ ಇಲ್ಲ, ಸುಮ್ಮನಿರು ಎಂದು ತಂದೆ ಸುಭಾಷ್. ಎಲ್ಲರ ಮಾತುಗಳು ಅವಳ ಕಿವಿಗೆ ಚಾಕುವಿನ ರೀತಿ ಮನಸ್ಸಿನ ಆಳಕ್ಕೆ ಇರಿದವು. ಕಣ್ಣ ತುದಿಯಿಂದ ಜಿನುಗಿತು ಕಣ್ಣೀರು. ಕಣ್ಣುಡಿಸಿಕೊಂಡು ಎದ್ದು ಕೂತವಳು ಪಕ್ಕದಲ್ಲಿದ್ದ ಪುಟಾಣಿ ಚಿಂಟು ಕಡೆ ನೋಡಿದ್ಲು. ಅವನಂತೂ ಕಾಶ್ಮೀರಿ ಆಪಲ್ ಥರ ಕೆಂಪಗಿದ್ದ. ಆ ಪುಟ್ಟ ಪುಟ್ಟ ಕೈಗಳು ಇಷ್ಟು ದಿವಸ ಅಮ್ಮನ ಉಡಿಲಲ್ಲಿ ಸೂರ್ಯನನ್ನು ನೋಡದೆ ಕತ್ತಲಲ್ಲೇ ಇದ್ದು ಈಗ ಬೆಳಕಿಗೆ ಹಿಂಜರಿಯುವ ಹಾಗೆ ಮೊಗದ ಕಡೆಗೆ ಅಡ್ಡವಾಗಿಸಿಕೊಳ್ತಿದ್ವು. ಅವಳಿಗೆ ತಾನ್ಯಾಕೆ ಬದುಕಿದೆ ಎಂಬ ನೋವು, ತಾನಿನ್ನು ಸತ್ತಿದ್ರೆ ಮುದ್ದು ಮಗುವಿಗೆ ತಾಯಾಗಿ ಯಾರಿರ್ತಿದ್ರು ಎಂಬ ಚಿಂತೆ. ಹಾಗೆ ಮಗುವನ್ನ ಎತ್ಕೊಂಡು, ಏನು ಪಾಪ ಮಾಡಿದ್ಯಾ ನೀನು ಕಂದ, ಹೇಳು ಏನು ಪಾಪ ಮಾಡಿದ್ಯಾ, ನೀನು ಭೂಮಿಗೆ ಬಂದೆ ಅಂತ ಖುಷಿ ಪಡಬೇಕು, ನಿನಗೆ ತಂದೆ ಇಲ್ಲ ಅಂತ ದುಃಖ ಪಡಬೇಕು, ಗೊತ್ತಾಗ್ತಾ ಇಲ್ಲ ಎಂದು ಅತ್ತಳು. ಅವಳ ಕಣ್ಣೀರು ಆ ಪುಟಾಣಿ ಕೆನ್ನೆಗಳ ಮೇಲೆ ಬಿದ್ದದ್ದು ಕಂಡು, ಎಲ್ಲ ಅಮ್ಮಂದಿರು ಮಕ್ಕಳನ್ನ ಖುಷಿಯಾಗಿ ಸ್ವಾಗತಿಸಿದ್ರೆ ಏನು ನಿನ್ನಮ್ಮ ಸಂಕಟ ನೋವು ಪಡ್ತಾ ಸ್ವಾಗತ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ಯಾ ಕಂದ, ನಿನ್ನಮ್ಮನ ದುರಾದೃಷ್ಟಕ್ಕೆ ನೀನು ದುರಾದೃಷ್ಟವಂತ ಆಗ್ತೀಯ ಅನ್ನೋ ಸಂಕಟ. ನೀನು ಬೆಳೆದು ದೊಡ್ಡವನಾಗ್ತಾ ಮಮ್ಮ ಪಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಬೇಕು ಕಂದ, ಬೇರೆ ಮಕ್ಕಳು ಅಪ್ಪ ಅಮ್ಮನ ಕೈ ಹಿಡಿದು ಓಡಾಡೋದು ನೋಡಿ ನೀನು ಮಮ್ಮ ನನಗೂ ಪಪ್ಪ ಬೇಕು ಅಂದರೆ ನಾನು ಹೇಗೆ ಕರ್ಕೊಂಡು ಬರಲಿ ಕಂದ, ನನ್ನ ಕ್ಷಮಿಸು ಬಿಡು ಕಂದ ಎಂದು ಶ್ರೇಯಾ ಕೂತು ಅಳೋದು ನೋಡಿದ ಮೌಲ್ಯ, ಈಗಾದರೆ ಏನು ಸರಿ ಹೋಗುತ್ತೆ, ಮಾತಿನ ಮೇಲೆ ಹಿಡಿತಾ ಇರಬೇಕು ಅನ್ನೋದು ಇದಕ್ಕೆ. ನೆಟ್ಟಗಿದ್ದಿದ್ರೆ ಈ ಮಗುಗೆ ತಂದೆ ಕೂಡ ಇರ್ತಿದ್ರು, ಈಗ ನೋಡು ಭಾವ ಫೋನ್ ತೆಗಿತಾ ಇಲ್ಲ ಎಂದು ಸಿಟ್ಟಿನಲ್ಲಿ ಹೇಳುವಾಗ, ತೆಗೆಯೋದು ಇಲ್ಲ, ಯಾಕಂದರೆ ಅವ್ರು ನನಗೆ ಮೋಸ ಮಾಡಿ ಹೋಗಿದ್ದಾರೆ ಮೌಲ್ಯ ಎಂದಳು ಶ್ರೇಯಾ ಸಿಟ್ಟಿನಲ್ಲಿ. ಏನು ಮೋಸನ? ತಂಗಿ ಜೊತೆಗೆ ಗಂಡನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿ ಅವರಿಗೆ ಅವ್ರ ಮೇಲೆ ಅಸಹ್ಯ ಮೂಡುವಂತೆ ಮಾಡಿ ಈಗ ಮೋಸ ಅಂತ್ಯಾ? ನಿನ್ನಂಥ ಅಕ್ಕನನ್ನು ನಾನು ಎಲ್ಲೂ ನೋಡಿಲ್ಲ, ನೋಡೋದೂ ಇಲ್ಲ ಎಂದು ಮೌಲ್ಯ ಅಕ್ಕನನ್ನೇ ಅನುಮಾನಿಸಿ ಮಾತಾಡಿದ್ಲು. ಅಷ್ಟೇ, ಶ್ರೇಯಾ ಮತ್ತಿನ್ನೇನು ಮಾತಾಡಲೇ ಇಲ್ಲ. ಶ್ರೇಯಾ, ಆದಿಗೆ ಕಾಲ್ ಮಾಡಿ ಮಾತಾಡಮ್ಮ, ನೀನು ಫೋನ್ ಮಾಡಿದ್ರೆ ಬರ್ತಾರೆ ಅನಿಸುತ್ತೆ ಎಂದು ಅಮ್ಮ ಹೇಳಿದಾಗ, ನನ್ನ ಮಗನಿಗೆ ಅಪ್ಪ ಬೇಡಮ್ಮ, ಅವನಿಗೆ ನಾನೇ ಎಲ್ಲ ಎಂದು ಕಣ್ಣೀರು ತಂದುಕೊಂಡು ಅತ್ತಳು. ಅಪ್ಪ ಇಲ್ಲ ಅಂದರೆ ಮುಂದೆ ಮಗು ನಿನ್ನೆ ಪ್ರಶ್ನೆ ಮಾಡೋದು, ಆಗ ಏನು ಹೇಳ್ತೀಯ ನೀನು, ನಿನ್ನಿಂದ ಓಡೋದ್ರು ಅಂತಾನಾ? ಅವನು ಪಪ್ಪ ಅಂತ ಯಾರನ್ನು ಕರಿಬೇಕು ಅಂದರೆ ಯಾರನ್ನು ತೋರಿಸ್ತೀಯ? ಅಪ್ಪನ ಪ್ರೀತಿ ತೋರಿಸೋಕೆ ಯಾವ ರೆಡಿಮೇಡ್ ಅಪ್ಪ ಸಿಗಲ್ಲ ಕಣೆ, ಹಠ ಬಿಟ್ಟು ಫೋನ್ ಮಾಡೆ ಎಂದು ಮೌಲ್ಯ ಹೇಳಲು, ಮಾಡಲ್ಲ ಎಂದೇಳಿದ್ಲು ಶ್ರೇಯಾ ಕೋಪದಲ್ಲಿ. ವಾಸ್ತವ, ಇಷ್ಟು ನೆನೆದವಳಿಗೆ ಕಣ್ಣಲ್ಲಿ ಮತ್ತೆ ನೀರು ತುಂಬಿತು. ಮೌಲ್ಯ ಆಗ ಕೇಳಿದ ಪ್ರಶ್ನೆಗಳಿಗೆ ಇಂದು ತ್ರಿಶೂಲ್ ಮೂಲಕ ಉತ್ತರ ಕೊಡೋಕೆ ಸಾಧ್ಯವಾ? ಅವಳ ಮನಸ್ಸಿಗೆ ಧೈರ್ಯ ಬರ್ತಿಲ್ಲ. ಇನ್ನು ತನಗೆ ಆದಿತ್ಯ ಜೊತೆಗೆ ಡೈವೋರ್ಸ್ ಆಗಿಲ್ಲ, ಈ ಸತ್ಯ ಗೊತ್ತಾದರೂ ತ್ರಿಶೂಲ್ ತನ್ನನ್ನು ಒಪ್ತಾನ ಅನುಮಾನ ಬಂತು. ಈಗಲೇ ಹೇಳದೆ ಹೋದರೆ ಮುಂದೊಮ್ಮೆ ದೊಡ್ಡ ತಪ್ಪಾಗುತ್ತೆ ಅನ್ನಿಸ್ತು. ತಕ್ಷಣ ತ್ರಿಶೂಲ್ ಹಾಗೂ ಚಿಂಟು ಇದ್ದ ಜಾಗಕ್ಕೆ ಬಂದಳು. ತ್ರಿಶೂಲ್, ನಾನು ನಿಮ್ಮ ಜೊತೆಗೆ ಮಾತಾಡಬೇಕು ಎಂದ್ಲು. ಅವಳು ಯಾವತ್ತೂ ಈ ರೀತಿ ಬಂದು ಮಾತಾಡಬೇಕು ಎಂದೇಳುವ ಮಟ್ಟಕ್ಕೆ ಧೈರ್ಯ ಮಾಡಿದ್ದೇ ಇಲ್ಲ. ಯಾಕೋ ಏನೋ ಗಂಭೀರವಾದ ವಿಚಾರ ಅನ್ನಿಸ್ತು ಅವನಿಗೆ. ಈಗಲೇನಾ ಎಂದ. ಹೌದು ಎಂದಳು. ಸರಿ ಟೀಚರ್, ನಾನು ಬಾಸ್ ಇಬ್ಬರು ಡ್ರೆಸ್ ಚೇಂಜ್ ಮಾಡಿ ಬರ್ತೀವಿ ಎಂದು ಚಿಂಟು ಕಡೆ ನೋಡಿದ. ಅವನು, ಪಾರ್ಟ್ನರ್ ನಂಗೆ ಇನ್ನೂ ಆಟ ಆಡಬೇಕು ಎಂದ. ಇವತ್ತಿಗೆ ಇಷ್ಟು ಸಾಕು ಬಾಸ್, ಇನ್ನು ಮುಂದೆ ಬರೋದು ಹೋಗೋದು ಜಾಸ್ತಿ ಆಗುತ್ತಲ್ವಾ ಎನ್ನುತ್ತಾ ಶ್ರೇಯಾ ಕಡೆ ನೋಡ್ದ. ಅವಳು ತಕ್ಷಣ, ಚಿಂಟು
ಮಳೆ ಬರೋ ಹಾಗಿದೆ, ಏನೋ ಹೋಗಿ ಚೇಂಜ್ ಮಾಡು ಎಂದಳು. ಅಮ್ಮನ ಮಾತಿಗೆ ಓಕೆ ಮಮ್ಮ ಎಂದು ತಲೆ ಆಡಿಸಿ ತ್ರಿಶೂಲ್ ಜೊತೆಗೆ ಹೋದ. ಇತ್ತ ಮೌಲ್ಯ ಇನ್ನೇನು ಫೋಟೋ ಹಿಡಿದು ದಾರಿಯಲ್ಲಿ ಬರುವಾಗ ಅವಳ ಮುಂದೆ ಕಾರೊಂದು ಅಡ್ಡ ಬಂತು. ಕಾರ್ ಕಡೆ ನೋಡ್ದವಳು ಇನ್ನೇನು ಪಕ್ಕಕ್ಕೆ ಹೋಗ್ಬೇಕು ಮೌಲ್ಯ ಎಂದು ಕರೆದ್ಲು ರೀಚಾ. ಅವಳ ಕಡೆ ನೋಡುವ ಮೌಲ್ಯ, ನೀವು ಅವತ್ತು ಅಡ್ರೆಸ್ ಕೇಳಿ ಬಂದವರು ಅಲ್ವಾ ಎಂದ್ಲು. ಹೌದು ಮೌಲ್ಯ, ನೀವೇನೋ ಅಷ್ಟು ದೊಡ್ಡ ವಿಲ್ಲ ಇದ್ರು, ಅಷ್ಟೆಲ್ಲ ಕಾರ್ ಇದ್ರು, ಬರಿಗಲಲ್ಲಿ ಬರ್ತಾ ಇದ್ದೀರಾ ಎಂದು ಅನುಮಾನಿಸಿ ಕೇಳಿದ್ಲು ರೀಚಾ. ಅದು ನನ್ನ ಕಾರ್ ಪಂಚರ್ ಆಯಿತು, ನನ್ನ ಮೊಬೈಲ್ ತಂದಿಲ್ಲ, ಬೇರೆ ಕಾರ್ ಬರೋ ತನಕ ಕಾಯೋದು ಬೇಡ ಅಂತ ಬರ್ತಿದ್ದೆ ಎಂದು ಸುಳ್ಳು ಹೇಳಿದ್ಲು ಮೌಲ್ಯ. ಓ ಇಟ್ಸ್ ಓಕೆ ಮೌಲ್ಯ, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಎಂದು ರೀಚಾ ಕರೆದಾಗ ನಾವು ಬೇಡ ಎಂದ್ಲು. ಆದರೆ ಅವಳು ಫೋರ್ಸ್ ಮಾಡಿದಾಗ ಒಪ್ಪಿ ಕಾರ್ ಹತ್ತಿದ್ಲು. ಅದೇ ಬೇಕಿತ್ತು ರೀಚಾಗೆ. ತ್ರಿಶೂಲ್ ಬಟ್ಟೆ ಬದಲಿಸಿಕೊಂಡು ಪುಟಾಣಿ ಜೊತೆಗೆ ಬಂದ. ಪಾರ್ಟ್ನರ್ ಕ್ಯಾಂಡಿ ಎಂದು ಪುಟಾಣಿ ಕೈ ಸನ್ನೆ ಮಾಡಲು ತ್ರಿಶೂಲ್ ಅದನ್ನು ಅವನಿಗೆ ಕೊಡಿಸಿ ಟೀಚರ್ ಬಳಿ ಬಂದ. ಹೇ ಶ್ರೇಯಾ, ಯಾಕೆ ಒಂಥರ ಇದೆಯಾ, ಏನಾಗಿದೆ, ಎನಿಥಿಂಗ್ ಸೀರಿಯಸ್ ಎಂದು ವಿಚಾರಿಸ್ದ. ಮಾತಾಡಬೇಕು ಎಂದು. ಮಾತಾಡಿ ಟೀಚರ್, ಈ ಕಿವಿ ಇರೋದೆ ನಿಮ್ಮ ಮಾತು ಕೇಳೋಕೆ ಎಂದು ತುಸು ನಗುವಿನ ಜೊತೆಗೆ ಕೇಳಿದ. ಚಿಂಟು ಕೂತ್ಕೋ ಅಳ್ಳಿ ಎಂದಳಷ್ಟೆ. ಓಕೆ ಮಮ್ಮ ಎಂದು ಕೂತ. ಅವನ ಕೈಗೆ ಮೊಬೈಲ್ ಕೊಟ್ಟು ಗೇಮ್ಸ್ ಆಡ್ಕೋ ಎಂದವಳು ಅಲ್ಲೇ ಪಕ್ಕ ಇದ್ದ ಮತ್ತೊಂದು ಬೆಂಚ್ ಮೇಲೆ ತ್ರಿಶೂಲ್ಗೂ ಕೂರಲು ಹೇಳಿ ತಾನು ಕೂತ್ಲು. ಏನು ಟೀಚರ್, ತುಂಬ ಸೀರಿಯಸ್ ಮುಖ ಮಾಡಿದ್ದೀರಾ, ಏನು ವಿಚಾರ, ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗಿಲ್ಲ ತಾನೆ ಎಂದು ಮತ್ತೆ ಮೆತ್ತಗೆ ಕೇಳಿದ. ತ್ರಿಶೂಲ್, ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ನನಗೆ ಡೈವೋರ್ಸ್ ಆಗಿದೆ ಅಂತ ಪ್ರೀತಿ ಮಾಡಿದ್ರಾ, ಡೈವೋರ್ಸ್ ಆಗಿಲ್ಲ ಅಂತ ಗೊತ್ತಿದ್ದು ಪ್ರೀತಿ ಮಾಡಿದ್ರಾ ಎಂದು ಕೇಳಿದ್ಲು. ಇದೇನು ಕ್ವಶನ್ ಎಂದ. ಆನ್ಸರ್ ಮೀ ಎಂದಳು. ಆಗ ಅವಳ ಕೈ ಹಿಡಿದು, ನಿಮ್ಮ ಜೊತೆಗೆ ನಿಮ್ಮ ಗಂಡ ಇಲ್ಲ, ನೀವು ಒಂಟಿ, ನಿಮಗೆ ನಿಮ್ಮ ಗಂಡನಿಂದ ಆಗಿರೋ ಏನೋ ಪ್ರಾಬ್ಲಮ್ ಕಾರಣ ನನ್ನಂಥ ಒಳ್ಳೆ ಹುಡುಗರ ಮೇಲೂ ಕೆಟ್ಟ ಭಾವನೆ ಬೆಳೆಸ್ಕೊಂಡು ಅಪಾರ್ಥ ಮಾಡಿಕೊಂಡು ಬದುಕ್ತಿದ್ದೀರಿ. ನಿಮಗೆ ನಿಮ್ಮ ಗಂಡನ ಜೊತೆಗೆ ಬದುಕೋ ಆಸೆ ಇಲ್ಲ ಅನ್ನಿಸ್ತು. ಅಪ್ಪ ಅಮ್ಮ ಇದ್ದು ಒಂದು ಹೆಣ್ಣು ಇಷ್ಟು ಸಣ್ಣ ವಯಸ್ಸಿಗೆ ಡೈವೋರ್ಸ್ ಆಗದೆ ಹೇಗಿರೋಕ್ಕೆ ಸಾಧ್ಯ ಅಲ್ವಾ, ಅದಕ್ಕೆ ಎಂದು ಆತ ಹೇಳೋ ಮುನ್ನವೇ ತ್ರಿಶೂಲ್, ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಎಂದಳು. ಯಾಕೋ ಅವಳಿಗೀಗ ವಿಚಾರ ಹೇಳಲೇಬೇಕು ಅನ್ನಿಸ್ತು. ಹೇಳು ಶ್ರೇಯಾ ಎಂದಾಗ, ನಾನು ನೀವು ಅಂದ್ಕೊಂಡ ಹಾಗೆ ಡೈವೋರ್ಸ್ ಆಗಿರೋ ಬಿಡುವಿನ ಹೆಣ್ಣಲ್ಲ, ನನಗೆ ಡೈವೋರ್ಸ್ ಆಗಿಲ್ಲ ತ್ರಿಶೂಲ್ ಎಂದಳು. ತಕ್ಷಣ ಅವಳ ಕೈ ಬಿಟ್ಟು ವಾಟ್ ಎಂದ ಅಚ್ಚರಿಯಿಂದ. ಓಡ್ ಹೋಗಿತಾನೆ ಅಂದೆ ಅಲ್ವಾ ಎಂದ. ಹೌದು, ಆದರೆ ನನಗೆ ಕಾನೂನಿನ ಪ್ರಕಾರ ಅವನಿಂದ ಮುಕ್ತಿ ಸಿಕ್ಕಿಲ್ಲ ಎಂದ್ಲು. ಅವನು ಇಷ್ಟು ದಿನ ಡೈವೋರ್ಸ್ ಆಗಿದೆ ಅಂತಾನೇ ತಿಳಿದಿದ್ದ. ಈಗಲೇ ಗೊತ್ತಾಗಿತ್ತು ಅವಳಿಗೆ ಇನ್ನೂ ಅವಳ ಗಂಡನಿಂದ ಮುಕ್ತಿ ಸಿಕ್ಕಿಲ್ಲ ಎಂದು. ಮುಂದೆ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆಯ್ತಾ. ಕತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಯಾಕೆ ಅವಳ ಲೈಫ್ ಹಾಗಾಗಿದೆ ಅನ್ನೋದೊಂದು ಇದೆಯಲ್ಲ, ದೊಡ್ಡ ಘಟನೆ, ತುಂಬ ರೋಚಕವಾಗಿದೆ. ಮತ್ತೆ ಸಿಗುವ. ಥ್ಯಾಂಕ್ ಯು. ಮುಂದಿನ ಸಂಚಿಕೆ ನೋಡೋಣ ಬನ್ನಿ. ಹೌದಾ, ನಿಜವಾಗ್ಲೂ ಥ್ಯಾಂಕ್ಸ್ ರೀಚಾ, ನಾನು ಇಷ್ಟು ದೊಡ್ಡ ವಿಚಾರವನ್ನು ಇಷ್ಟು ಸುಲಭವಾಗಿ ಸಾಲ್ವ್ ಮಾಡ್ಬೋದು ಅಂತ ಯೋಚನೆ ಕೂಡ ಮಾಡಿರಲಿಲ್ಲ. ಥ್ಯಾಂಕ್ಸ್ ಅ ಲಾಟ್ ಎಂದು ಅಪ್ಪಿದಳು ಮೌಲ್ಯ. ರೀಚಾ ನಗುತ್ತಾ, ಥ್ಯಾಂಕ್ಸ್ ನಾನು ನಿಂಗೆ ಹೇಳಬೇಕು ಕಣೆ ದಡ್ಡಿ ಮೌಲ್ಯ ಎಂದುಕೊಂಡು ನಕ್ಕಳು. ಹಾಗಾದರೆ ಅವಳಿಗೆ ಏನು ಕ್ಲೂ ಕೊಟ್ಲು ಈ ದಡ್ಡಿ ಮೌಲ್ಯ, ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.